ತಿಂಡಿಗೆ ಸೋರೆಕಾಯಿ ಕೋಪ್ತ ಕರಿ ಮಾಡ್ತಾಯಿದ್ದೀನಿ, ದೋಸೆ ಹಾಗೆ ಅನ್ನ ಮಾಡ್ತೀನಿ, ಸ್ವಲ್ಪ ಉದ್ದಿನವಡೆ ಮಾಡ್ತಾಯಿದ್ದೀನಿ. ಇವತ್ತಿನ ಕೆಲಸ ಇಷ್ಟು ಮಾಡಿಬಿಟ್ರೆ ಸಂಜೆವರೆಗೂ ಫ್ರೀ. ಇನ್ನು ರಾತ್ರಿ ಬಂದ್ರೂ ಕರಿ ಇರುತ್ತೆ, ಚಪಾತಿ ಏನಾದರೂ ಮಾಡ್ಕೊಬೋದು. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಪುಟ್ಟ ಸುಂದರ ಕತೆ. ಅದೃಷ್ಟ ಯಾವಾಗ ಬೇಕಾದರೂ ಮೇಲೆ ಹೋಗ್ಬೋದು, ಕೆಳಗಡೆ ಕೈ ಕೊಡ್ಬೋದು. ಮತ್ತು ನಮ್ಮ ಆತ್ಮಸಾಕ್ಷಿಗೂ ಅಂತಲೂ ಒಂದಿರುತ್ತಲ್ಲ, ಯಾರನ್ನೋ ಒಂದು ಎಲ್ಪ್ ಮಾಡಿದಾಗ ಅವ್ರನ್ನ ನೆನೆಸ್ಕೊಂಡು ನಾವು ಮತ್ತೆ ಎಲ್ಪ್ ಮಾಡೋದು. ಈ ಥರ ಒಂದು ಪುಟ್ಟ ಸುಂದರ ಕತೆ. 2 ಫ್ಯಾಮ್ಲಿ ಹಳ್ಳೀಲಿ, ಪಕ್ಕ ಮನೆ. ಅದರಲ್ಲಿ 2 ಪುಟ್ಟ ಮಕ್ಕಳು, 5 ವರ್ಷದ ಗಂಡು ಮಕ್ಕಳು, ರೋಷನ್, ದಿಲೀಪ. ರೋಷನ್ ಒಬ್ಬನೇ ಮಗ, ಅಪ್ಪ ಅಮ್ಮ. ದಿಲೀಪನಿಗೆ ಅಕ್ಕನೂ ಅವನು ಇಬ್ಬರು, ಅಪ್ಪ ಅಮ್ಮ. ರೋಷನ್ ತಂದೆ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ, ದಿಲೀಪನ ತಂದೆ ರೈತ. ಈಗ ಇಬ್ಬರು ಪುಟ್ಟ ಮಕ್ಕಳಿಗೆ ಒಂದೇ ಸರಿ ಸ್ಕೂಲಿಗೆ ಸೇರಿಸ್ತಾರೆ, ಒಟ್ಟಿಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವ್ರಿಗಿಬ್ರಿಗೂ ಬಾಂಡಿಂಗ್ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಆಗ್ತಾ ಸ್ವಲ್ಪ ದಿನ ಆದಮೇಲೆ ರೋಷನ್ ತಾಯಿಗೆ ಯಾಕೋ ಅನಾರೋಗ್ಯ ಹಾಳಾಗಿ ತೀರೋಗ್ತಾರೆ. ಅಂದಿನಿಂದ ದಿಲೀಪನ ತಾಯಿನೇ ರೋಷನ್ ಕೂಡ ನೋಡ್ಕೊಳ್ತಾ ಇರ್ತಾರೆ. ಅವರಪ್ಪ ಬೆಳಗ್ಗೆನೇ ಕೂಲಿಗೆ ಹೋಗ್ಬಿಡ್ತಾರೆ. ಪಾಪ ರೋಷನ್ಗೆ ಊಟ ಆಗಲಿ, ಒಂದು ಸ್ನಾನ, ಬಟ್ಟೆ ತೊಳ್ಕೊಡೋದು ಎಲ್ಲ ತಾಯಿ ದಿಲೀಪನ್ನ ಹೆಂಗೆ ನೋಡ್ಕೋತಾರೋ ಹಾಗೇ ನೋಡ್ಕೋತಾರೆ. ಈಗ ದಿನ ಕಳೆದು ಅವರು ಒಂದು SLC ಪೊಸಿಷನ್ಗೆ ಬರ್ತಾರೆ. SLCನೂ ಮುಗಿಯುತ್ತೆ. ಇಬ್ಬರು ಒಂದೊಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿರ್ತಾರೆ. ರೋಷನ್ ತಂದೆ ಹೇಳ್ತಾರೆ, ನಾನು ಇವನ್ನಿಲ್ಲೇ ಇಟ್ಕೊಂಡ್ರೆ ನನ್ನ ಕೈಲಿ ಸಾಕೋಕ್ಕಾಗಲ್ಲ, ಓದಿಸೋದಕ್ಕೆ ಕಷ್ಟ ಆಗುತ್ತೆ, ಇಲ್ಲಿ ಕೂಲಿ ಕೆಲಸ ನನಗೆ ಅಷ್ಟಾಗಿ ಸಿಗ್ತಾಯಿಲ್ಲ, ಅದಕ್ಕೆ ನಾನು ಪೇಟೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೋಷನ್ನ ಪೇಟೆಗೆ ಕರ್ಕೊಂಡು ಹೋಗ್ತಾರೆ. ದಿಲೀಪನಿಗೆ ಒಂಟಿ ತನ ಕಾಡುತ್ತೆ, ಇಷ್ಟು ದಿನ ಇದ್ದ ಗೆಳೆಯ ಹೋಗ್ತಾ ಇದ್ದ ಅಂತ, ಏನೂ ಮಾಡೋಕ್ಕಾಗಲ್ಲ. ನಂತರ ಅವನು ಒಂದು ಅಲ್ಲೇ ಹಳ್ಳಿಲಿದ್ದ ಕಾಲೇಜ್ಗೆ ಸೇರಿ ಏನೋ ಒಂದು ಸ್ವಲ್ಪ ಓದ್ಕೊಳ್ತಾನೆ. ಎಷ್ಟೋ ವರ್ಷ ಆಗುತ್ತೆ, ಹೀಗೆ ಕಳೆದೋಗ್ಬಿಡುತ್ತೆ. ದಿಲೀಪನ ತಂದೆ ತಾಯಿಗೆ ಆರೋಗ್ಯ ಹಾಳಾಗುತ್ತೆ, ವಯಸ್ಸಾಯಿತು. ಮತ್ತು ಅಕ್ಕ ಅಂಗವಿಕಲೆ, ಮನೆಯಲ್ಲಿ ತುಂಬ ಕಷ್ಟ. ಒಂದು ದೊಡ್ಡ ಕಂಪನೀಲಿ ಇವನು ಓದಿಗೆ ಸೆಕ್ಯೂರಿಟಿ ಕೆಲಸ ಸಿಗುತ್ತೆ, ಯಾವುದೋ ಒಂದು ಕೆಲಸ. ಮತ್ತು ನೈಟಲ್ಲೆಲ್ಲೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಳ್ತಾ ಮನೆ ನಿಭಾಯಿಸ್ತಾ ಇರ್ತಾನೆ. ಹೀಗೆ ಆ ದೊಡ್ಡ ಕಂಪ್ನೀಲಿ ಸೆಕ್ಯೂರಿಟಿ ಕೆಲಸಕ್ಕೆ ಸೇರಿಕೊಂಡಿರ್ತಾನಲ್ಲ, ಅಲ್ಲಿನ ಮ್ಯಾನೇಜರ್ಗೆ ಏನೋ ಗೊತ್ತಿಲ್ಲ, ದಿಲೀಪನ್ ನೋಡಿದ್ರೆ ಆಗಲ್ಲ, ಕೂತ್ರೆ ತಪ್ಪು, ನಿಂತರೆ ತಪ್ಪು, ಅವನು ಒಂದು ತಿಂಡಿ ಕೂಡ ಕಳಿಸಲ್ಲ, ಅಷ್ಟು ಸತಾಯಿಸ್ತಾನೆ, ಅಷ್ಟು ಅವನ್ನ ಹಿಂಸೆ ಕೊಡ್ತಾನೆ. ಹೀಗೆ ನಡೀತಾ ಇರುತ್ತೆ. ಇನ್ನು ದಿಲೀಪನಿಗೆ ಬಿಡೋ ಚಾನ್ಸೇ ಇಲ್ಲ. ಮನೆ ಕಡೆ ತುಂಬ ಕೆಟ್ಟದಾಗಿದೆ ಪೊಸಿಷನ್ನು. ಏನೇ ಆಗಲಿ ಎಲ್ಲ ಅವಮಾನನೂ ಭರಿಸ್ತಾ ಆ ಕಂಪ್ನೀಲಿ ಕೆಲಸ ಮಾಡ್ತಾ ಇರ್ತಾನೆ. ನಂತರ ಒಂದು ಸ್ವಲ್ಪ ದಿನ ಆದಮೇಲೆ ಎಲ್ಲ ಆಫೀಸೆಲ್ಲ ಸ್ವಚ್ಛ ಮಾಡ್ತಾ ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಬಾಸ್ ಬರ್ತಾ ಇದ್ದಾರೆ, ಎಷ್ಟೊಂದು ದಿನ ಆದಮೇಲೆ ಇವತ್ತೇ ಬಾಸ್ ಬರ್ತಾ ಇರೋದು ಅಂತ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇರ್ತಾರೆ. ಸರಿ, ಎಲ್ಲ ಬಾಸ್ ಬರೋ ದಿನ ಬಂದರೆ ಎಲ್ಲರೂ ವಿಶ್ ಮಾಡ್ತಾ ಕರೀತಾರೆ. ಲಾಸ್ಟಲ್ಲಿ ದಿಲೀಪ ನಿಂತಿರ್ತಾನೆ. ರೋಷನ್ನು ನೋಡಿದ್ರೆ ಅವನಿಗೊಂದು ಕ್ಷಣ ಏನು ಅನಿಸ್ತೋ ಗೊತ್ತಿಲ್ಲ. ಅವನಿಗೆ ತಕ್ಷಣ ಅವನಿಗೆ ಅನಲೈಸ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಇವನೇ ದಿಲೀಪನ ಅಂತ. ಹಾಗೆ ಒಳಗಡೆ ಹೋಗಿ ಚೇಂಬರಲ್ಲಿ ಕೂತ್ಕೊಂಡು ಎಲ್ಲರೂ ಬಂದು ಕೂತ್ಕೊಳ್ತಾರೆ. ಒಂದು ಟೀ ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ಸರಿ, ಅಲ್ಲಿ ಎಲ್ಲ ದಿಲೀಪನಿಗೆ ಸೆಕ್ಯೂರಿಟಿ ಹೇಳ್ತಾನೆ, ಇದನ್ನೆಲ್ಲ ತೊಗೊಂಡೋಗಿ ಒಳಗಡೆ ಇಡು, ನೀನು ಸೋಂಬೇರಿ ಥರ ಅಲ್ಲಿ ಇಲ್ಲಿ ನಿಂತ್ಕೊಬೇಡ ಅಂತ. ಸರಿ, ಎಲ್ಲ ತಂದು ಇಡ್ತಾ ಇರ್ತಾನೆ. ರೋಷನ್ಗೆ ಗೊತ್ತಾಯಿತು ಇವನೇ ನನ್ನ ಫ್ರೆಂಡು ಅಂತ. ಆಮೇಲೆ ತಂದಿಡೋವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಪಿಂಗಾಣಿ ಪ್ಲೇಟ್ ಕೆಳಗಡೆ ಬಿದ್ದು ಒಡೆದೋಗುತ್ತೆ. ತಕ್ಷಣ ಅಲ್ಲಿಗೆ ಬಂದು ಮ್ಯಾನೇಜರ್ ಹಿಂದೂ ಮುಂದೆ ನೋಡದೆ ದಿಲೀಪನ ಕೆನ್ನೆಗೊಂದು ಹೊಡೆದು ಬಿಡ್ತಾನೆ. ಯಾವಾಗೂ ಈ ಥರನೇ ಮಾಡ್ತೀಯ, ನಿನಗೆ ಕೆಲಸದ ಮೇಲೆ ಜ್ಞಾನನೇ ಇರಲ್ಲ ಅಂತ. ತಕ್ಷಣ ರೋಷನ್ ಅವನ ಸೀಟ್ ಮೇಲಿಂದ ಎದ್ದು ಬಂದು ಮ್ಯಾನೇಜರ್ ಕೆನ್ನೆಗೊಂದು ಬಾರಿಸ್ಬಿಡ್ತಾನೆ. ಅಲ್ಲಿದ್ದವರೆಲ್ಲ ಅವಕ್ಕಾಗ್ಬಿಡ್ತಾರೆ, ಏನು ಒಂದು ಸೆಕ್ಯೂರಿಟಿಗೋಸ್ಕರ ಮ್ಯಾನೇಜರ್ ಮೇಲೆ ಕೈ ಮಾಡಿಬಿಟ್ರಲ್ಲ ಬಾಸು ಅಂತ. ತಕ್ಷಣ ದಿಲೀಪನ್ನ ಗಟ್ಟಿಯಾಗಿ ಹಿಡಿದು ತಬ್ಕೊಂಡು, ಇಬ್ಬರು ಗೆಳೆಯರು ಅಷ್ಟು ಬಾಂಡಿಂಗ್ ಇದ್ದವರು ಅಷ್ಟು ದಿನ ದೂರ ಆದಮೇಲೆ ಇವತ್ತೊಂದಾದ್ರಲ್ಲ, ಇಬ್ರಿಗೂ ಖುಷಿ, ಕಣ್ಣಲ್ಲಿ ನೀರು. ಮತ್ತು ಇಬ್ಬರು ಹೋಗಿ ಸಪ್ರೇಟಾಗಿ ಒಂದು ಚೇಂಬರ್ಗೆ ಕರ್ಕೊಂಡೋಗಿ ಕುಂಡಿಸ್ಕೊಂಡು ಮಾತಾಡ್ತಾರೆ, ಮನಸ್ಫೂರ್ತಿಯಾಗಿ ಮಾತಾಡ್ತಾರೆ. ಆಗ ನನಗೇನೋ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ನನಗೆ ಒಂದೊಳ್ಳೆ ಆಪರ್ಚುನಿಟಿ ಬಂತು, ಹಾಗಾಗಿ ನಾನು ಈ ಪೊಸಿಷನ್ಗೆ ಬಂದೆ ಅಂತ ಅವನು ಹೇಳ್ತಾನೆ. ಏನು ಮಾಡೋದು, ಇವನು ದಿಲೀಪ ಹೇಳ್ತಾನೆ, ಅಪ್ಪ ಅಮ್ಮನಿಗೆ ಆರೋಗ್ಯ ಹಾಳಾಯಿತು, ನನಗೆ ಓದೋಕ್ಕೆ ಮುಂದೆ ಆಗಲಿಲ್ಲ, ಅದಕ್ಕೆ ಇಲ್ಲಿ ಸೇರಿದ್ದೀನಿ ಅಂತ. ತಕ್ಷಣ ಅವನಿಗೊಂದೊಳ್ಳೆ ಪೊಸಿಷನ್ ಕೊಟ್ಟು, ಒಂದೊಳ್ಳೆ ಫ್ಲ್ಯಾಟ್ ಕೊಟ್ಟು ಅವನಿಗೆ ಎಲ್ಪ್ ಮಾಡ್ತಾನೆ ರೋಷನ್ನು. ಆವತ್ತು ಅಮ್ಮ ನಿನ್ನ ಥರನೇ ನೋಡಿಕೊಂಡು ಇಷ್ಟೆಲ್ಲ ನನಗೆ ಒಂದು ಬಟ್ಟೆ ಒಕ್ಕೊಡೋದಾಗಲಿ, ಕೈ ತುತ್ತು ಕೊಟ್ಟು ಇಷ್ಟು ಸಾಕಿದ್ದಾರೆ, ನನಗೊಂದು ಅವಕಾಶ ಕೊಡು ನೀನು, ನನಗೆ ಅಮ್ಮ ಕೈ ತುತ್ತು ಕೊಟ್ಟಿದ್ದು ಋಣ ತೀರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರಾಗ್ತಾ ಮ್ಯಾನೇಜರ್ ಮೇಲ್ಗಡೆ ಯಾವ ಪೋಸ್ಟ್ ಇದೆಯೋ ಆ ಪೋಸ್ಟು ಕೊಟ್ಬಿಡ್ತಾನೆ. ಒಳ್ಳೆ ಪೋಸ್ಟ್ ಕೊಟ್ಟು ದಿಲೀಪನಿಗೆ ಕುಂಡಿಸ್ತಾನೆ. ಈಗ ಮ್ಯಾನೇಜರ್ಗಿನ್ನ ಮೇಲ್ ಪೋಸ್ಟು
ಇವಾಗ ಎಲ್ಲ ಅವನಿಗೆ ಅರ್ಹತೆನೇ ಇದೆ, ಮ್ಯಾನೇಜರ್ನ ಬೈಯೋ ಅಂಥ ಅರ್ಹತೆ ದಿಲೀಪನ್ಗೆ. ಹಾಗೆ ತನ್ನ ಕೈ ತುತ್ತಿನ ಋಣವನ್ನು ಆತ್ಮಸಾಕ್ಷಿಯಾಗಿ ಅವನು ತೀರಿಸ್ಕೊತಾನೆ. ನಮಗೊಂದು ಯಾರೋ ಒಂದೆಲ್ಲೋ ಈ ಕತೆ ಎಷ್ಟು ಸುಂದರವಾಗಿದೆ ಅಲ್ಲ, ನಂಗೆ ತುಂಬ ಇಷ್ಟ ಆಯಿತು. ನಮ್ಗೆ ಯಾರನ್ನ ಒಂದು ನಮ್ಮ ಕಷ್ಟದಲ್ಲಿ ಇದ್ದಾಗ ಹೆಲ್ಪ್ ಮಾಡಿದ್ರೆ, ನಮಗೆ ಯಾವತ್ತಾನ ಒಂದು ಅವಕಾಶ ಬಂದರೆ ಅದು ತಪ್ಪದೇ ನಾವು ಆ ಅವಕಾಶನ ಬಳಸ್ಕೊಂಬಿಡ್ಬೇಕು. ನಮ್ಮ ಕೈಲಾಗಿದ್ದ ಹೆಲ್ಪ್ ಅವ್ರಿಗೆ ಮಾಡಿ ಆ ಋಣನ ತೀರಿಸ್ಕೋಬೇಕು ಅಲ್ವಾ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಮ್ಮಲ್ಲಿ ತಿಂಡಿ ಎಲ್ಲ ಮುಗೀತು. ಇನ್ನು ನಾನು ರೆಡಿಯಾಗಿ ಕೆಲಸಕ್ಕೆ ಹೊರಡುವ ಸಮಯ. ಬೆಳಗಿನ ಇಷ್ಟು ಕೆಲಸ ಮುಗಿದ್ಬಿಟ್ರೆ ಸಂಜೆವರೆಗೂ ಇನ್ನು ಟೆನ್ಷನ್ ಇರಲ್ಲ. ಕರಿ, ರೈಸು, ದೋಸೆ, ಉದ್ದಿನ ವಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.